ರಾಜ ರಾಣಿನ ಯಾವಾಗ ಕತ್ತರಿಸ್ಬೇಕು ಅವಾಗಲೇ ಕತ್ತರಿಸ್ತೀನಿ. ಪೊಲೀಸ್ ಜೀಪ್ನೇ ಅಡ್ಡ ಹಾಕ್ತಿದ್ಯಲ್ಲ, ಯಾರ್ ನೀನು? ಪಬ್ಲಿಕ್ ತಪ್ಪು ಮಾಡಿದ್ರೆ ಅವ್ರನ್ನ ತಿದ್ದೋದಕ್ಕೆ ಪೊಲೀಸ್ ಇರೋದು. ಆದ್ರೆ ಪೊಲೀಸ್ನವರೇ ತಪ್ಪು ಮಾಡಿದ್ರೆ ಅವ್ರನ್ನ ನೆಟ್ಟಿಗೆ ಮಾಡಕ್ ಬಂದಿರೋ ರಿವಾಲ್ವರ್ ರಾಣಿ. ಎಲ್ಲಿ ತಗೊಂಡು ಹೋಗ್ತಿದ್ದೀರಾ? ವಿಡಿಯೋ ಕ್ಲಬ್ ನ ರೈಡ್ ಮಾಡಿ ಪೊಲೀಸ್ ಸ್ಟೇಷನ್ ತಗೊಂಡು ಹೋಗ್ತಾ ಇದೀವಿ. ವಿಡಿಯೋ ಕ್ಲಬ್ ರೈಡ್ ಮಾಡಿದ್ರೆ ಕ್ಲಬ್ ಓನರ್ನ ಇಲ್ಲ ಅದ್ರ ವರ್ಕರ್ಸ್ ನ ಅರೆಸ್ಟ್ ಮಾಡ್ಬೇಕಾಗಿತ್ತು. ಅದನ್ನ ಬಿಟ್ಬಿಟ್ಟು ಬರೀ ಕ್ಯಾಸೆಟ್ಸ್ ನ ಮಾತ್ರ ಸಾಗಿಸ್ತಿದ್ದೀರಾ ಅಂದ್ಮೇಲೆ ಕರ್ತವ್ಯದ ನೆಪದಲ್ಲಿ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ದೀರಾ. ಕಾಕಿ ಬಟ್ಟೆ ಹಾಕೊಂಡು ಆ ಬ್ಯಾಂಕ್ ಚೇರ್ಮನ್ ಧನ್ರಾಜ್ ಅಮಾಯಕ ಹೆಣ್ಣುಗಳಿಗೆ ಇಂಜೆಕ್ಷನ್ ಕೊಟ್ಟು ಅವ್ರ BF ತೆಗೆದು ಅದನ್ನ ನಿಮ್ ಮುಖಾಂತರ ಸಮಾಜದಲ್ಲಿರೋ ಗಣ್ಯ ವ್ಯಕ್ತಿಗಳಿಗೆ ಮನರಂಜನೆಗೋಸ್ಕರ ಸಪ್ಲೈ ಮಾಡ್ತಾ ಇರೋ ಬ್ರೋಕರ್ಸ್ ನೀವು. ಕಾನ್ಸ್ಟೇಬಲ್ಸ್, ಈ ಕ್ಯಾಸೆಟ್ಸ್ನೆಲ್ಲ ನನ್ನ ಜೀಪಲ್ಲಿ ಹಾಕಿ. ನಿಮ್ಮನ್ನ ಹಣ ಕೊಟ್ಟು ಸಾಕ್ತಾ ಇರೋ ಆ ಧನ್ರಾಜ್, ಸೇಂದಿ ರುದ್ರಯ್ಯ ಅವ್ರಿಗೋಗಿ ಹೇಳಿ, ಮತ್ತೆ ಇಂತ ನೀಚ್ ಕೆಲ್ಸನೇನಾದ್ರೂ ಮಾಡಕ್ ಹೋದ್ರೆ ಈ ರಿವಾಲ್ವರ್ ರಾಣಿ ಗುಂಡು ಅವ್ರ ಎದೆನ ಸೀಳುತ್ತೆ ಅಂತ. ಅವರೇನಾದ್ರೂ ಆ ಕ್ಯಾಸೆಟ್ ಅನ್ನ ಸಾಕ್ಷಿ ಚಿತ್ರ ತರ ಸಾರ್ವಜನಿಕರಲ್ಲಿ ಪ್ರದರ್ಶನ ಮಾಡಿಬಿಟ್ರೆ ನಾವೆಲ್ಲರೂ ಕಂಬಿ ಎಣಿಸ್ಬೇಕಾಗತ್ತ ಅಷ್ಟೇ. ನನಗನ್ಸುತ್ತೆ ನಮ್ಮ ಕಸ್ಟಡಿನ ತಪ್ಪಿಸ್ಕೊಂಡ್ರಲ್ಲ ರಾಜ ರಾಣಿ, ಅವರೇ ಯಾಕೆ ರ್ಯಾಂಬೋ ರಾಜ ರಿವಾಲ್ವರ್ ರಾಣಿ ಆಗಿ ನಮ್ಮೇಲೆ ಸೇಡ್ ತೀರಿಸ್ಕೊಳ್ತಿರ್ಬಾರ್ದು? ಇನ್ಸ್ಪೆಕ್ಟರ್, ಆ ರಿವಾಲ್ವರ್ ರಾಣಿ ನೋಡೋದಕ್ಕೆ ಹೇಗಿದ್ಲು? ಕಣ್ಣಕ್ ಬಟ್ಟೆ ಕಟ್ಟಿದ್ರಿಂದ ಸರಿಯಾಗಿ ಗುರ್ಸೋಕಾಗ್ಲಿಲ್ಲ. ನಿಮ್ಮ ಊಹೆ ಪ್ರಕಾರ ಅವಳು ದಿಲೀಪ್ ತಂಗಿ ರಾಣಿನೇ ಆಗಿರಬಹುದು. ರಾಣಿ, ಇದನ್ನೆಲ್ಲ ನನ್ ಸೀಮಾಗೋಸ್ಕರ ತೆಗೆದಿಟ್ಟಿದ್ದೆ. ಆದರೆ ಇನ್ಮೇಲೆ ಇದೆಲ್ಲ ನಿನಗೆ ಸೇರಿತ್ತು. ರಾಜ, ನಿಮ್ ಹೃದಯದಲ್ಲಿ ನನಗ್ ಶಾಶ್ವತವಾಗಿರೋದಕ್ಕೆ ಅವಕಾಶ ಮಾಡಿಕೊಟ್ರಲ್ಲ, ನನಗಷ್ಟೇ ಸಾಕು. ತಗೊಳ್ಳೋ ಇಂಜೆಕ್ಷನ್ ಮೆಡಿಸಿನ್. ಗುರು, ನಮ್ ಚೇರ್ಮನ್ರು ಇಲ್ಲಿ ಬರೋರ್ಗೆಲ್ಲ ಈ ಇಂಜೆಕ್ಷನ್ ಟ್ರೀಟ್ಮೆಂಟೇ ಕೊಡಿಸ್ತಾರಲ್ಲ. ನೋಡೋ, ಈ ಇಂಜೆಕ್ಷನ್ ಅವನ ಮೈಕ್ ಸೇರಿದ್ರೆ
24 ಗಂಟೆ ಅವನ ಮೈಂಡು ಕಂಟ್ರೋಲ್ ಅಲ್ಲಿ ಇರೋದಿಲ್ಲ. ಆಗ ನಾವು ಹೇಳ್ದಂಗೆ ಕೇಳ್ತಾನೆ, ನಾವು ಹೇಳ್ದಂಗೆ ಮಾಡ್ತಾನೆ. ಮತ್ತೆ ಇಂಜೆಕ್ಷನ್ ಕೊಡೋಕೆ 1 ಗಂಟೆ ಗ್ಯಾಪ್ ಕೊಟ್ರು ಅವನ ಮೈಂಡ್ ಕಂಟ್ರೋಲ್ ಬಂದು ಇಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡ್ತಾನೆ. ಅದಕ್ಕೆ ಮಿಸ್ ಮಾಡದೆ ಅವನಿಗೆ ಇಂಜೆಕ್ಷನ್ ಕೊಡ್ತಾನೇ ಇರ್ಬೇಕು. ಸರ್, ನೀವೇನ್ ಯೋಚನೆ ಮಾಡಬೇಡಿ. ಮೆರವಣಿಗೆ ವ್ಯವಸ್ಥೆ ಭರ್ಜರಿಯಾಗಿ ಮಾಡ್ಸಿವ್ನಿ. ನಾಳೆ 10:15 ಗಂಟೆಗೆ ಸರಿಯಾಗಿ ನಮ್ಮೆಲ್ಲ ಬೆಂಬಲಿಗರ ಜೊತೆ ನಿಮ್ ಫೋಟೋನ ಆನೆ ಮೇಲೆ ಇಟ್ಕೊಂಡು ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಹೋದಂಗ್ ಹೋಗಿ ನಾವೆಲ್ಲರೂ ನಾಮಿನೇಷನ್ ಫೈಲ್ ಮಾಡ್ತೀವಿ. ಆ ಮೆರವಣಿಗೆ ಉದ್ಘಾಟನೆ ನಿಮ್ ಕೈಯಿಂದನೇ ಆಗ್ಬೇಕು ಸರ್. ಆಗ್ಲಿ ಸರ್. ನೋಡ್ರಪ್ಪ, ನಾಳೆ ಮೆರವಣಿಗೆ ಭರ್ಜರಿಯಾಗಿರ್ಬೇಕು. ನೀವೆಲ್ಲ ಬರಬೇಕಾದ್ರೆ ಒಬ್ಬೊಬ್ರು 100 ಜನರನ್ನ ಕೂಲಿ ಕೊಟ್ಟಾದ್ರೂ ಕರ್ಕೊಂಡು ಬರ್ಬೇಕು. ಯಾಕಂದ್ರೆ ನಮ್ಮ ಮೆರವಣಿಗೆ ನೋಡಿ ವಿರೋಧ ಪಕ್ಷದವರು ಕಚ್ಚೆ ಬಿಚ್ಕೊಂಡು ಓಡ್ತಿರ್ಬೇಕು. ಅರ್ಥ ಆಯ್ತಾ? ಆಯ್ತು. ರುದ್ರಯ್ಯನವ್ರೆ, ಮೊಟ್ಟ ಮೊದಲ ಬಾರಿಗೆ ನಾನು ರಾಜಕೀಯಕ್ಕೆ ಪದಾರ್ಪಣೆ ಮಾಡ್ತಾ ಇರೋದ್ರಿಂದ ದೇವರಾಯನ ದುರ್ಗದಲ್ಲಿರೋ ನಮ್ಮ ಮನೆ ದೇವರು ಯೋಗ ನರಸಿಂಹನಿಗೆ ಪೂಜೆ ಮಾಡಿಸಿ ಆಶೀರ್ವಾದ ಪಡ್ಕೊಂಡು 10:15 ನಾನು ಅಲ್ಲಿ ಇದ್ಬಿಡ್ತೀನಿ. ಬಹಳ ಸಂತೋಷ. ಯೋಗ ನರಸಿಂಹನ್ ಜೊತೆ ಮೇಲೆ ಭೋಗ ನರಸಿಂಹನು ಇದ್ದಾನೆ. ನಮ್ ಪಾರ್ಟಿ ಹೆಸರಿನಲ್ಲಿ ಅವನಿಗೊಂದು ಪೂಜೆ ಮಾಡಿಸ್ಕೊಂಡು ಬಂದ್ಬಿಡಿ. ಯಾಕಂದ್ರೆ ಯೋಗದ ಜೊತೆ ಭೋಗ ಇದ್ರೆ ನಮ್ ಪಾರ್ಟಿಗೆ ವರ್ಚಸ್ಸು. ಏನಪ್ಪಾ, ಏನಾಯ್ತು? ಪೆಟ್ರೋಲ್ ಮುಗ್ದೈತನಯ್ಯ? ಇಲ್ಲ ಸರ್, ಭತ್ತ ಫುಲ್ ಟ್ಯಾಂಕ್ ಹಾಕ್ಸ್ಕೊಂಬಂದೆ. ಮತ್ತೆ ಯಾಕೆ ನಿಂತೋಯ್ತು? ಇಂಜಿನ್ ಸೀಸ್ ಆದಂಗಿದೆ. ಇರಿ ಸರ್, ನೋಡಿ. ಚೆಕ್ ಮಾಡು. ಛೇ, ಶುಭ ಕಾರ್ಯಕ್ಕೆ 108 ವಿಘ್ನ ಅಂತ ನನಗೆ ಬೇರೆ ಹೊತ್ತಾಗ್ತಾ ಇದೆ. अंगने में तुम्हारा क्या काम है मेरे अंगने में जिसकी बेटी उसका भी बड़ा नाम है जिसकी बीबी छोटी। पुत्र क्या हाल है? सुनिए, उड़ के न जानो, जरा रुक, साहब का देख के आता ही। ओ स्वामी, बड़ा नमस्कारम, निम्दुके क्या हो गया? ಗಾಡಿ ಏನೋ ಪ್ರಾಬ್ಲಮ್ ಆಗಿದೆ. ನಾನೊಬ್ಬ ರಿಟೈರ್ಡ್ ಜಡ್ಜ್, ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಹೊತ್ತಾಗ್ತಾ ಇದೆ. ಸ್ವಲ್ಪ ಡ್ರಾಪ್ ಕೊಡ್ತೀರಾ? ठहरो ठहरो ठहरो, हमारे सोनिया से पूछता है। सोनिया, हाँ जी। साहब का गड्डी रिपेयर हो गए, साथ ले चला। अगर आपने इधर बिठाना चाहते तो मैं क्यों ना बोले, ले आओ। ओ साहब, हमारे सोनिया ओके बोल दिया, चलो। ಒಂದ್ ನಿಮಿಷ ಬಾಯ್ರಿ ಸರ್, ಗಾಡಿ ರೆಡಿ ಮಾಡ್ಕೊಂಡು DC ಆಗ್ತದೆ ಬಾ. ಸರಿ ಸರ್. ओ साहब, नीचे उतरो। उतरा जी, निम्दु काल मुरिತೀನಿ। ಅಯ್ಯಯ್ಯೋ, ओ ಏನಿಲ್ಲ. साहब, वो हमारा एक किच माल है, आप पीछे से आओ। जाओ 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 जाओ। मेरे अंगने में तुम्हारा क्या काम है जिसकी बीबी छोटी 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 जिसकी बीबी छोटी उसका भी बड़ा माल है। गोद में बेटा गोद में बेटा बोला ला 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 ला। ಯೋಗ ನರಸಿಂಹನ್ ಪೂಜೆ ಮಾಡಿಸ್ಕೊಂಡು 10:15 ಗಂಟೆಗೆ ಸರಿಯಾಗಿ ಇಲ್ಲಿಗೆ ಬರ್ತೀನಿ ಅಂತ ಹೇಳಿ ಹೋದ ಜಗನ್ನಾಥ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಎಲ್ಲಿಗೆ ಹೋದ? ಜಸ್ಟಿಸ್ ಜಗನ್ನಾಥ್, ತಪ್ಪು ಮಾಡಿ ದೇಶ ಬಿಟ್ಟು ಓಡೋದ ಕ್ಷಣಕ್ಕೆ ಈ ರಾಜಿನ ಸೇಡಿನ ಗುರಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಹಾವಿನ ದ್ವೇಷ 12 ವರ್ಷ ಅಂದಾಗೆ
ನನ್ನ ದ್ವೇಷ ನನ್ನ ಉಸಿರಿರೋವರೆಗೂ ಈ ಸಮಾಧಿ ಯಾರ್ದು ಗೊತ್ತಾ? ಯಾರ್ದು? For more updates, like, comment, subscribe to our channel.